ಬದುಕು ಜಟಕ ಬಂಡಿ. ಅವ್ರ ತಮ್ಮ ಬಂದು ನಿಮ್ಮ ಮುಂದೆ ನಂಗೆ ಮಖ ತೋರ್ಸೋಕ್ಕಾಯ್ತಾ. ಇವರು ಒಂದು 2-3 ಸಲ ಬಂದರು. ನಾವಂತೂ ಒಂದು 10-15 ಸಲ ಹೋಗಿದ್ದೀವಿ ಕರೆಯಾಗಿ. ಹೋದಾಗೆಲ್ಲ ಒಂದೊಂದು ಪ್ರಾಬ್ಲಮ್. ಸಿಕ್ಕಲ್ಲ. ನಾನು ಎಲ್ಲೋ ಹೋಗ್ಬೇಕು, ಸಿಕ್ಕಲ್ಲ. ಮದುವೆ ಆಗಿ ಮೇಡಮ್, ರಾತ್ರಿ ಇವತ್ತು ಮದುವೆ ಆಗಿದೆ, ನಾಳೆ ಬೆಳಿಗ್ಗೆ ಅಲ್ಲೇ ಇದ್ದೀನಿ. ನಾನು ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕು ಇವಾಗ. ನೀನು ಒಬ್ಬನಿಗೆ ಇಲ್ಲಿ ಬೇಜಾರಾಗಲ್ವಾ? ನಾನು ಅರ್ಥ ಮಾಡ್ಕೊಂಡೆ. ಸರಿ ಆಯ್ತಮ್ಮ, ನಮ್ಮ ಮನೆಗೆ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಆ ಕ್ಷಣ ಮಂಗಳವಾರ ಅವತ್ತೇ ಇದು ಬಂದ್ಬಿಟ್ಟೆ. ಸರಿ ಆಯ್ತು ಮುಟ್ಟು ತಿರ್ಗಾ ಕರಿಯಕ್ಕೆ ಹೋದಾಗೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆದ್ಬಿಟ್ಟು ತಂದೆ ತಾಯಿ ಏನೋ ಬರೋದು ಹಿಂಗೆಲ್ಲ ಇಷ್ಟೆಲ್ಲ ಹೇಳಿದ್ನಲ್ಲ ಮೇಡಮ್. ಅವರು ಸರಿ ತಂದೆ ತಾಯಿ ಇಬ್ಬರು ತಂದೆ ತಾಯಿ ಬೇಜಾರು ಮಾಡ್ಕೊಂಡ್ಬಿಟ್ಟು ಹೊಸ್ದಾಗಿ ಮದುವೆ ಅಂದ್ಬಿಟ್ಟು ಹೋಗಿದ್ದಕ್ಕೆ ಒಂದು ಹೂವು ಕಟ್ತಾ ಇದ್ಲು. ನಾನು ನೋಡು ನಾನು ಕೇರೇ ಮಾಡಲಿಲ್ಲ. ಸುಮ್ಮನೆ ಯಾವುದೋ ಫೋನ್ ಬಂತು, ಒಳಗಡೆ ರೂಮಲ್ಲಿ ಸೇರ್ಕೊಂಡ್ಳು. ನಾನು ನನ್ನ ಪಾಡಿಗೆ ನಾನೇ ಹೊರಗಡೆ ಕೂತ್ಕೊಂಡೆ. ಅವರಮ್ಮ ಮಾತಾಡ್ಸೋರು. ಆಮೇಲೆ ಹೋಗಿ ಮಾತಾಡ್ಸೋಗಿ, ನಿನ್ನ ಗಂಡ ಬಂದವ್ರು ಹೋಗಿ ಮಾತಾಡ್ಸೋಗಿ, ಹೋಗಮ್ಮ. ನಾನು ನೋಡೋವರೆಗೂ ನೋಡಿದೆ, ಒಂದು 10 ಸಲ ಹೇಳಿದ್ರು ಅದೇ ಥರ. ನಾನು ಏನೋ ಇಷ್ಟ ಇಲ್ವೇನೋ ಬಿಡಿ, ಮಾತಾಡ್ಕೊಳ್ಗೆ ಏನೋ ಕೆಲಸ ಆಯ್ತು, ಹಬ್ಬ ಬೇರೆ ಅಲ್ವ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಏನೇನು ತೊಗೊಂಡೋಗಿದ್ದ ಹೂವು ಹಣ್ಣು ಎಲ್ಲ ತೊಗೊಂಡೋಗಿರ್ತೀವೋ ಅದನ್ನು ಅವ್ರ ತಾಯಿ ಕೈಲಿ ಕೊಟ್ಬಿಟ್ಟು ನಾನು ಸುಮ್ಮನೆ ಬಂದ್ಬಿಟ್ಟೆ. ಒಂದು ಗ್ಲಾಸ್ ಕಾಫಿ ಕೊಟ್ಟರು. ದಿವಸ ಒಂದು ತೂತು ಊಟ ಹಾಕಿ ಕಳಿಸಿಲ್ಲ. ಫಸ್ಟ್ ಹೋಗಿರೋ ಅಳಿಯ ಮೇಡಮ್ ಅವರೇ ನನ್ನ ಮಗನಿಗೆ ಉಪವಾಸ ಬಂದವನೇ ನನ್ನ ಮಗ. ಅವರಮ್ಮ ಮಾತಾಡ್ತೇ ಅನ್ನೋಕ್ಕೆ ಇವರು ಇಲ್ಲ ಮಾತಾಡ್ಸಲ್ಲ ಅನ್ನೋಕ್ಕೆ. ನಮ್ಮ ಮುಂದೆನೇ ಆ ಥರ ಆದರೆ ನಮ್ಗೆ ಬೇಜಾರಾಗಲ್ವ. ನಾನು ಹೋಗ್ಲಿ ಬಿಡಿ, ಅವ್ರಿಗೇನು ಹುಷಾರಿಲ್ವೋ ಏನೋ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟು ತೊಗೊಂಡೋಗಿರೋದನ್ನ ಕೊಟ್ಬಿಟ್ಟು ಒಂದು ಗ್ಲಾಸ್ ಟೀ ಕೊಟ್ಟರು, ಕುಡ್ಕೊಂಡು ನಾನು ವಾಪಸ್ ಮನೆಗೆ ಬಂದ್ಬಿಟ್ಟೆ ಮೇಡಮ್. 2 ವರ್ಷದಲ್ಲಿ ಎಷ್ಟು ದಿವಸ ನಿಮ್ಮ ಜೊತೆ ಬದುಕಿದ್ದಾರೆ ಮೇಡಮ್? ನಮ್ಮ ಮದುವೆ ಆಗಿ 8 ದಿವಸ ಬಂದಿದ್ದು ಮನೆಯಲ್ಲಿ. ಇಲ್ಲ ಮೇಡಮ್, ಬೇರೆ ಯಾರ್ದಾದ್ರೂ ಸಂಪರ್ಕ ಗೊತ್ತಿಲ್ಲ. ಅವ್ರ ತಂದೆ ಒಂದ್ಸಲ ಬಂದರು. ಇದೆಲ್ಲ ಅವರು ನಮ್ಮ ಮನೆಗೆ ಬರೋರು. ನಾವಂತೂ ಹೋಗಿ ಬಿಡ್ತಿರ್ಲಿಲ್ಲ. ನನಗೆ ಫೋನ್ ಮಾಡೋ ಭಯ ಇಕ್ಕೋದು ಅವ್ರ ಕೈಲಿ. ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ನಮ್ಮ ಮನೆಗೆ ಬರಬಾರ್ದು, ನನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಇವಳು ಫೋನ್ ಮಾಡೋದು. ಯಾರ ಕೈಲೋ ಫೋನ್ ಮಾಡ್ತೀನಿ, ಹಿಂಗೆ ಹಂಗೆ ಮಾಡಿಸ್ತೀನಿ, ಹಿಂಗೆ ಮಾಡ್ತೀನಿ, ಏನೋ ನೀನು ಹಂಗೆ ಹಿಂಗೆ ಅಂತ ನನಗೆ ಭಯ ಇಕ್ಕೋದು, ಹಿಂಗೆಲ್ಲ ಮಾಡಿಸೋದು. ಮನೇಲಿ ರೆಡಿಯಾಗಿ ನಿಂತ್ಕೊಂಡಿರೋದು. ಅವ್ರು ಕರೀದಾರೋ, ನಿನ್ನ ಗಂಡನ ಮನೆಯವ್ರು ಬರ್ತಾರೆ, ಕರ್ಕೊಂಡು ಹೋಗ್ತಾ ಇದ್ದಾರಮ್ಮ ಅಂದ್ರೆ ಆಯ್ತು ರೆಡಿ ಬಿಟ್ಟು ರೆಡಿಯಾಗಿ ನಿಂತಿರೋದು. ಮಧ್ಯಾಹ್ನ ನನಗೆ ಫೋನ್ ಮಾಡ್ತಿರೋದು. ಅದಕ್ಕೆಲ್ಲ ಸಾಕ್ಷಿ ಇದೆ ಮೇಡಮ್. ಯಾವ್ಯಾವ ಡೇಟಲ್ಲಿ ಎಲ್ಲೆಲ್ಲಿಂದ ಫೋನ್ ಬಂದಿದೆ, ಯಾರ್ಯಾರು ಮಾಡಿದ್ದಾರೆ ಎಲ್ಲ ಬರೆದಿಟ್ಟಿದ್ದೀನಿ. ಮನೇಲಿ ಹೋಗ್ತೀನಿ ಅಂತ ಹೇಳೋದು, ಅದ್ರ ತಂದೆ ತಾಯಿಗೆ ಏನು ಹೇಳೋದು, ಆಯ್ತಮ್ಮ ಹೋಗ್ತೀನಿ, ಅವ್ರು ಬಂದು ಕರ್ಕೊಂಡು ಹೋದ್ರೆ ಅಂತ ಅವ್ರಿಗೆ ಹೇಳೋದು. ನನಗೆ ಬಂದ್ರೆ ಮಾಡ್ತೀನಿ ಅಂತ ಹೇಳೋದು. ಬಂದ್ರೆ ನಿಮ್ಮ ಅಪ್ಪ ಸರಿ, ಆಮೇಲೆ ನೀವು ಹೋಗಕ್ಕಾಗೇ ಇಲ್ಲ, ನಿಮ್ಗೆ ಹೋಗಕ್ ಬಿಟ್ಟೇ ಇಲ್ಲ ಮೇಡಮ್. ಬಿಟ್ಟೇ ಇಲ್ಲ. ನಾವು ಹುಟ್ಟಿದ್ರೆ ನೀನ್ ಬರಬಾರ್ದು ಅನ್ನೋದು ಹಾಗೆ ಹೀಗೆ ಎಷ್ಟೋ ಹಂಗೆ ಹಿಂಗೆ ಕಳೆದೋಯ್ತು. ಆಮೇಲೆ ನಾವೇನ್ ಮಾಡ್ದೋ ನೋಡೋ ಗಂಟ ನೋಡ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಲಾಯರ್ ನೋಟಿಸ್ ಕಳಿಸ್ತು. ನಾವೇನೂ ಇಲ್ಲ, 15 ದಿವಸ ನೀನೇನು ಆಷಾಢಕ್ಕೆ ಹೋಗಿದ್ದು ಇನ್ನೂ ಬಂದೇ ಇಲ್ಲ, 15 ದಿವಸ ಒಳಗಡೆ ಮನೆಗೆ ಬರಮ್ಮ ಅಂತ ನಮ್ಮ ಲಾಯರ್ ನೋಟಿಸ್, ದಿವ್ಯಾ ಮೇಡಮ್ ಅಂತ ನೋಟಿಸ್ ಕಳ್ಸಿದ್ರು. ಅದಕ್ಕೆ ಆ ನೋಟಿಸ್ ನೋಡ್ಬಿಟ್ಟು ಅವಳು ಒಂದು ಲಾಯರ್ ಇಕ್ಕಿ ಅದು ಕಳ್ಸಿದ್ದಾಳೆ. ಏನೇನೋ ಸುಳ್ಳೆಲ್ಲ ಹೇಳಿ ಕಳ್ಸಿದ್ದಾರೆ. 8 ದಿವಸ ಇದ್ದಿದ್ದು ಮನೇಲಿ. ನನ್ಗೆ ಆಗ ಮಾಡಿದ್ರು, ಈಗ ಮಾಡಿದ್ರು, ಸೀಮೆಣ್ಣೆ ಹಾಕೋದು, ಹೊಡೆದ್ರು ಬಡಿದ್ರು ಅಂತ ಏನೇನೋ ಸುಳ್ಳು. ಅವರಪ್ಪ ನಮ್ಮ ಮನೆಗೆ ಬಂದವ್ರೆ, ನಾವು ಅವ್ರ ಮನೆಗೆ ಹೋಗಿದ್ದೀವಿ. ಇಷ್ಟು ದಿನ ವಿಷಯನೇ ಇಲ್ಲ. ನಾವು ಯಾವಾಗಮ್ಮ ನೀನು ಬರಲೇಬೇಕಮ್ಮ, ನೀನು ನಾವು ಮದುವೆ ಆಗಿದ್ದೀವಿ ಬರಲೇಬೇಕು ಅಂದಾಗ ಈ ಥರ ಮನೇಲಿ ಬೈತಾರೆ. ಇವಾಗ ಈ ಥರ ಹೇಳ್ಬಿಟ್ರೆ ಮನೇಲಿ ಬೈಯಲ್ಲ ಅವ್ರಿಗೆ, ಇಟ್ಕೋತಾರೆ, ಹೌದಮ್ಮ ನೀನು ಇಲ್ಲೇ ಇರು ಅಂತ. ಸರಿ, ಮನೆಯವರು ಯೋಚನೆ ಮಾಡಲ್ವೇನ್ರಿ ಒಂದು ವಾರದಲ್ಲಿ ಎಷ್ಟು ಸುರಿದು ಬಿಡಕ್ ಸಾಧ್ಯ ಅಂತ? ಅವರು ನೋಡಿ ಅವತ್ತೆಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ. ಸರಿ ಆಯ್ತು ಬಿಟ್ಟು ನಾನು ಪೊಲೀಸವ್ರನ್ನ ಕರ್ಕೊಂಡು ಹೋದೆ, ಆಫೀಸರ್ಗೆ ಹೋದೆ. ಅವಳು ಪೊಲೀಸವ್ರಿಗೆ ಆಟ ಆಡಿಸ್ಬಿಟ್ಲು ಮೇಡಮ್. ಬರ್ತೀನಿ ಸರ್, ನಮ್ಮ ಮನೇಲಿ ನಮ್ಮ ತಾಯಿ ಕರ್ಕೊಂಡು ಬರ್ತೀನಿ, ನೀವು ಹೋಗಿ ಅಂದ್ಬಿಟ್ಟು ಯಾರು ಬರ್ತಾರ. ಸರಿ ಆಯ್ತು ಅಂದ್ಬಿಟ್ಟು ನಾವು ತಿರ್ಗಾ ಹುಡ್ಕೊಂಡು ಮನೆ ಹತ್ರ ಹೋಗಿದ್ಕೆ ಮನೆ ಹತ್ರ ಇಲ್ಲ, ಓಡೋಗಿದ್ದೆ. ಅವ್ರ ಲಾಯರ್ ಮನೆ ಹತ್ರ ಕುತ್ಕೊಂಡ್ಬಿಟ್ಟಿದ್ದಾಳೆ. 3-4 ದಿವಸ ಸುತ್ತಿದೀವಿ ಮೇಡಮ್. ಆಮೇಲೆ ನಾವೇ ಹೋಗಿ ಸುತ್ತಿ ಆ ಥರ ನಾವು ಮಾಡಿದ್ರೆ ಮೇಡಮ್ ಅವತ್ತು ಅವ್ಳು ಬರ್ಬೋದಾಯ್ತಲ್ಲ. ಪೊಲೀಸವ್ರ ಮುಂದೆ ಅದು ಆಯ್ತಲ್ಲ. ಪೊಲೀಸವ್ರ ಮನೆ ಬಾಗಿಲು ಹೋಗಿದ ತಕ್ಷಣ ಅಲ್ಲಿ ಅಕ್ಕಪಕ್ಕ ಇರೋ ಜನ ಎಲ್ಲ ಬಂದ್ಬಿಟ್ರು ಸರ್. ಯಾರೂ ಸರಿ ಇಲ್ಲ ಸರ್. ಆ ತಾಯಿ, ಆ ಹೆಣ್ಮಕ್ಳು ಎಲ್ಲ ಮನೇಲಿ ನಮ್ಮ ಮನೆ ಹತ್ರನೂ ಬಂದಿದ್ರು. ಮನೇಲೆ ಹಾಕೋರು ಯಾರಪ್ಪ ಇಷ್ಟ? ಅವ್ರ ತಂದೆ ಆಟೋ ಓಡಿಸ್ತಾರೆ ಮೇಡಮ್. ಏನೋ ಆಟೋ ಓಡಿಸಿ ಎಷ್ಟು ಜನ ಲಗೇಜ್ ಆಟೋ ಓಡಿಸ್ತಾರೆ, ಅವ್ರ ತಮ್ಮನೂ ಆಟೋ ಓಡಿಸ್ತಾನೆ. ಅದೇನ ಬಾಡಿಗೆ ಮನೆ ಮಾಡ್ತಾ ಇದ್ಲು ಮೇಡಮ್. ಮಾಡ್ತಾ ಕೆಲ್ಸಕ್ಕೆ ಹೋಯ್ತಾಳೆ ಅವಳು, ಅಲ್ಲೆಲ್ಲ ಒಂದ್ ಕಡೆ ಕೆಲಸ ಮಾಡ್ತಾಳೆ. ಸೊ ಅವಳು ಹೊಟ್ಟೆ ಅವಳು ನೋಡ್. ಆದ್ರೂ ಅದ್ ಹಿಂಗ್ ಮನೇಲಿ ಹಿಂಗ್ ಇರ್ತಾರೋ. ಆ ಪೊಲೀಸವ್ರಿಗೆಲ್ಲ ಜನ ಎಲ್ಲ ಹೇಳ್ಬಿಟ್ರು ಮೇಡಮ್ ಅಲ್ಲಿ,
ಯಾರೂ ಸರಿ ಇಲ್ಲ ಸರ್. ಒದ್ದು ಹೇಳ್ಕೊಂಡು ಹೋಗಿ ಅವಳು ಸಿಕ್ಕಿದ್ರೆ ಮದುವೆ ಆಗಲು 4 ದಿವಸ ಬಾಳಿಲ್ಲ, ಅವಳು ಬಂದು ಕೂತವಳೆ. ಪಾಪ ಅವ್ರ ಚಿಕ್ಕಪ್ಪ ತೋರಿಸಿದ ಹುಡುಗ ಎಷ್ಟು ಒಳ್ಳೆ ಹುಡುಗ ಅಂತ ಪೊಲೀಸವ್ರಿಗೆ ಅಲ್ಲೇ ಮುಂದೆ ನನ್ನ ಮುಂದೆನೇ ಹೇಳ್ಬಿಟ್ರು. ಅವ್ರು ಏನಯ್ಯ ನಿಂಗೆ ಎಲ್ಲೂ ಹೆಣ್ಣು ಸಿಕ್ಕಿಲ್ವೇನೆ, ಹೋಗಿ ನೋಡು ಹೆಂಗೆ ಹೇಳ್ತಾ ಇದ್ದಾರೆ, ಹೋಗಿ ಬಂದು ಈ ಮನೇಲಿ ಮಾಡ್ಕೊಂಡಿದ್ಯಾ ಅಂತ ಪೊಲೀಸವ್ರು ನನ್ನೇ ಬೈಕ್ ಹೋಗೋನು ಕರ್ಕೊಂಡು ಏನು ಮಾಡಲಿ ಸರ್ ನಮ್ಗೆ ಗೊತ್ತಾಗಲಿಲ್ಲ ಆಗ್ಬಿಟ್ಟೆ ಅಂತ ಹೇಳಿದ್ದೇನೆ. ಈಗೇನು ಅನ್ಸುತ್ತೆ ನಾಗೇಂದ್ರ? ಅದೇ ನೀವು ಚೆನ್ನಾಗಿಲ್ಲ, ನಾನು ಬರಲ್ಲ. ಆಮೇಲೆ ಕೊನೆಯದಾಗ ಮಾತಾಡ್ಸಿದ್ಯಾ ಅವಾಗ ಅವ್ರನ್ನ? ಕೊನೆಯದಾಗ ಅಂದ್ರೆ ಈ ಪೊಲೀಸ್ ಸ್ಟೇಷನ್ ಅಂತೆಲ್ಲ ಓಡಾಡ್ದವಲ್ಲ ಮೇಡಮ್, ಅವಾಗ ಒಂದು 7-8 ತಿಂಗಳು ಆಗಿರ್ಬೋದು ಮೇಡಮ್. ಅವಾಗ ಅದಾದ್ಮೇಲೆ ಇಲ್ಲ ನಾನು ಆಮೇಲೆ ಏನಂದ್ರೆ ಇನ್ನೊಂದ್ಸಲ ಅವ್ರ ತಂದೆ ನೀವು ಒಂಥರ ಹೇಳ್ತೀರಾ, ಅವಳು ಒಂಥರ ಹೇಳ್ತಾಳೆ, ಎಲ್ಲ ಒಂದ್ ಕಡೆ ಬನ್ನಿ ಮಾತಾಡೋಣ. ಸರಿ ಆಯ್ತು ಮಾಡ್ಬಿಟ್ಟು ಮಲ್ಲೇಶ್ವರಮಲ್ಲಿ ಒಂದು ಜಾಗಕ್ಕೆ ಕರೆದು ನಾನು ಅವ್ರ ಚಿಕ್ಕಪ್ಪ ಎಲ್ಲ ಹೋದ್ರು. ಸರಿ ಆಯ್ತು ಅಂದ್ಬಿಟ್ಟು ಹೇಳಿದ್ಕೆ ಹಿಂಗೆ ಮೇಡಮ್ ಅಲ್ಲೂ ಅವತ್ತು ನಾಗರ ಪಂಚಮಿ ಹಬ್ಬ ಅವತ್ತು ಅಲ್ಲಿ ತಂದೆ ತಾಯಿ ಅಲ್ಲಿ ಕೂತವ್ರೆ. ನನಗೆ ಇಷ್ಟ ಇಲ್ಲ. ನಾನು ಹೇಳಿದೆ ಅವ್ರ ಮನೇಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಹಿಂಗೆ ನೋಡಮ್ಮ ನಾವು ಇರೋದೇ ಈ ಥರ, ನಾವು ಬಡವರು, ನೀನಂತೋಳು ಫಸ್ಟೇ ಯೋಚನೆ ಮಾಡಬೇಕಾಗಿತ್ತು, ಯಾರೋ ಡಾಕ್ಟ್ರಿಗೋ ಇಂಜಿನಿಯರ್ಗೂ ಮದುವೆ ಆಗಬೇಕಾಯ್ತು, ನನಗೆ ಯಾಕಮ್ಮ ಮದುವೆ? ಆಯ್ತೀನಿ ಬಿಡಿ, ಇವಾಗ ನಾನು ನಿನ್ಗೆ ಬರಲ್ಲ ನಿನ್ನ ಜೊತೆ, ನಾನು ಮದುವೆ ಆಯ್ತೀನಿ ಅಂತ ಅವ್ರ ತಂದೆ ತಾಯಿ ಮುಂದೆನೇ ಹೇಳಿದಾಳೆ ಮೇಡಮ್. ಅವ್ರ ತಂದೆ ತಾಯಿ ಏನು ಮಾಡಿದ್ರು? ಅವ್ರ ತಂದೆ ಹಿಂಗೆ ಕೂತಿರ್ತಾರೆ ಒಳ್ಳೆ ನಿದ್ದೆ ಮಾಡೋರ ಥರ. ಅವ್ರ ತಾಯಿ ಅವರು ಅಂದರೆ ಇವರು ಏನೋ ಅವಳು ಇಷ್ಟ 8 ದಿವಸ ಮನೆ ಮೇಡಮ್ ಮನೇಲಿ ಇದ್ದಿದ್ದು. ಯಾವಾಗ ಮುಂಚೆಲ್ಲ ಫೋನ್ ಮಾಡ್ತಾ ಇಲ್ವೋ, ಆಷಾಢಕ್ಕೆ ಹೋದಾಗ ನಮ್ಮ ತಾಯಿಗೆಲ್ಲ ಮಾಡ್ತಾ ಇಲ್ಲು, ಈ ಯಾವಾಗ ನಾವು ಬಾ 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 ಅಂತ ಫೋರ್ಸ್ ಮಾಡ್ತಾ ಇದೀವೋ ಇವ್ರ ಮೇಲೆ ಏನಾದ್ರು ಇವರೆಲ್ಲ ಒಂದು 2-3 ಸಲ ಹೋಗಿ ಬೈದಿದ್ದಾರೆ. ಅವ್ರ ತಾಯಿ ತಂದೆನೂ ಬೈದಿದ್ದಾರೆ, ತಮ್ಮ ಹೊಡ್ಕೊಂಡು ಹೊಡೆದಿದ್ದಾನೆ, ಅವ್ರು ಒಳ್ಳೆಯವರು ನೀನೇ ಸರಿ ಇಲ್ಲ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದಾರಲ್ವಾ. ಮೊನ್ನೆ ಬಂದವ್ರಿಗೆ ಅವ್ನಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂದ್ಬಿಟ್ಟು ನಂಗೆ ಸೀಮೆಣ್ಣೆ ಹಾಕ್ಬಿಟ್ರು, ನನಗೆ ಹೊಡೆದ್ಬಿಟ್ರು ಆ ಥರ ಎಲ್ಲ ಮಾಡ್ತಾಳೆ. ನಿಜವಾಗ್ಲೂ ನೀವು ಕೂರ್ಸಿ ಮಾತಾಡಿ ನೋಡಿ, ನಿಜವಾಗ್ಲೂ ಅವಳು ನಾವು ಹೊಡೆದಿರ್ತೀವೋ ಅವಳು ಒದೆ ತಿಂದಿರ್ತಾಳ ನೋಡಿ. ಅಕಸ್ಮಾತ್ ನಾವು ಹೊಡೆದಿದ್ರೆ ಅವಳು ನಮ್ಗೆ ಏನು ಮಾಡೋಕ್ಕೂ ಏಸಲ್ಲ. ಅವಳು ನಾನು ಹೊಡೆಯೋ ಥರ ಇದ್ದೀನ, ಅವಳು ಒದೆ ತಿನ್ನೋ ಥರ ಇದ್ದಾಳ, ನೀವು ನೋಡಿ ಬೇಕಾದ್ರೆ ಕರೆಸಿ ಮಾತಾಡಿ. ಅದೇನು ಏನ್ ತೀರ್ಮಾನ ನಾಗೇಂದ್ರ? ನಿಮ್ ತೀರ್ಮಾನ ಇಲ್ಲ ಮೇಡಮ್. ನಿಮ್ ತೀರ್ಮಾನ ಏನೋ ಮೇಡಮ್, ನಾವು ಕಷ್ಟ ಬಿದ್ದು ನಮಗೂ ಮದುವೆ ಮಾಡವ್ರೆ, ನನಗೂ 7 ಲಕ್ಷ ಸಾಲ ಇದೆ, ಆಟೋ ಓಡಿಸ್ಬೇಕು, ಆಟೋ ಸಾಲ, ಇದು ಮನೆ ಮೇಲೆ ಎಲ್ಲ ಸಾಲ, ಇದಂತೂ ನನಗೆ ಬೇಜಾರಾಗ್ಬಿಟ್ಟಿದೆ. ಅವಳು ಬೇಕೋ ಬೇಡವೋ? ಅವಳು ನಂಗೆ ನೀನು ಬೇಡವೇ ಬೇಡ ಅಂತಾರೆ, ನೀ ಚೆನ್ನಾಗಿಲ್ಲ ಅಂತ. ನೀವೇನು ಇಲ್ಲಿ ಬಂದಿರೋ ಮೇಡಮ್ ಇಷ್ಟೇನೆ, ನೀವು ಯಾವ ಥರ ಇದು ಮಾಡ್ತೀರೋ ಅವಳು ಒಂದ್ಸಲ ಮಾತಾಡಿಸಿ ಕರ್ಕೊಂಡ್ಬರೋದು ಎಂತ ಸಾಹಸ ಆಗಿದೆ. ಅಯ್ಯೋ ಮೇಡಮ್ ಅವರೇ ನೀನ್ ಎಷ್ಟು ದಿವಸ ಇದ್ದೆ ನಮ್ಮ ಮನೇಲಿ ಸೀಮೆಣೆ ಉಯ್ದೆ ಅಂತ ಹೇಳಿ ಈಗ ಬರ್ಲಿ ಅವರು ಕರ್ಕೊಂಡ್ಬರೋದೇ ನೋಡಿ ಸಾಹಸ ಮಾಡಿದಾರೆ ನಮ್ಮವ್ರು. 1 ನಿಮಿಷ ಜಟಕ